ನಾವು ಇಲ್ಲಿ ತೋರಿಸ್ತೀವಿ ಆಯ್ತಾ. ಸೊ ಮೊದಲನೇ ಟೈಮು ನಾಟಕ ಮಾಡಿದಾಗ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಏನು ತೊಂದರೆ ಆಯಿತು ಅಂತ ನೀವು ತಿಳ್ಕೊಬೋದು. ಮತ್ತೆ ಎರಡನೇ ಸಲ ಮಾಡಿದಾಗ ಹೇಗೆ ಅವನು ಆತ್ಮಹತ್ಯೆನ ಹೊರಗಡೆ ಬಂದ, ಯಾಕೆ ಅವನು ಮಾಡ್ಕೊಳ್ಳಿಲ್ಲ, ಹೇಗೆ ಅವನಿಗೆ ಹೆಲ್ಪ್ ಆಯಿತು ಅನ್ನೋದನ್ನ ನಾವು ನೋಡ್ಬೋದು. ನೋಡ್ತಿರ್ಬೋದು, ಇವನು ಪ್ರವೀಣ ಅಂತ ಹುಡುಗ ಸ್ಕೂಲಲ್ಲಿಗೆ ಹೋಗ್ತಿದ್ದಾನೆ. ಈಗ ಅವನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಕ್ಲಾಸ್ ರೂಮಲ್ಲಿ ಇದ್ದಾನೆ ಅವನು, ಟೀಚರು ಕ್ಲಾಸ್ ರೂಮ್ಗೆ ಹೋಗ್ತಿದ್ದಾರೆ. ಏನಾಗುತ್ತೆ ಅಂತ ನೀವೇ ನೋಡ್ಬೋದು. ಗುಡ್ ಮಾರ್ನಿಂಗ್. ಆರ್ತಿ ಬಗ್ಗೆ ಹೇಳ್ಕೊಟ್ಟಿದ್ರಿ ಟೀಚರ್. ಎಲ್ರಿಗೂ ನೆನಪಿದ್ಯಾ? ಪ್ರವೀಣ್, ಆರ್ತಿ ಬಗ್ಗೆ ಹೇಳು. ಪ್ರವೀಣ್, ಏ ರಾಮ, ಪ್ರವೀಣ್ ಬಡ್ಸು. ಆರ್ತಿ ಬಗ್ಗೆ ಹೇಳು. ಆರ್ಮೋನಿ ಎಷ್ಟು? ಕೂತ್ಕೋ, 10 ಸತಿ ಕಲ್ತ್ಕೊಂಬ. ನಿಮ್ಮೆಲ್ಲರಿಗೂ ನಾಳೆ ಕೇಳ್ತೀನಿ. ಓದ್ಕೊಂಬನ್ನಿ, ನಾಳೆ ಸಿಗೋಣ. ನೋಡಿದ್ರಲ್ಲ, ಇವಾಗ ಏನಾಯ್ತು ಅಂದ್ರೆ ಪ್ರವೀಣ್ಗೆ 6ನೇ ಬಗ್ಗೆ ಹೇಳೋಕ್ಕಾಗ್ಲಿಲ್ಲ ಆಯ್ತಾ. ಅದಕ್ಕೆ ಏನ್ ಮಾಡಿದ್ರು, ಅವ್ರ ಟೀಚರು ಅವನ್ನ ಬೈದ್ರು ಅಲ್ವಾ. ಅದಾದ್ಮೇಲೆ ಅವನ ಜೊತೆ ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡ್ಲಿಲ್ಲ, ನೀನ್ ದಡ್ಡ ಅಂತ ಅವನ್ನ ಬೈದ್ರು. ಇವಾಗ ಬೇಜಾರಾಯ್ತು ಅವನ್ಗೆ. ಇವಾಗ ಏನ್ ಮಾಡ್ತಿದ್ದಾನೆ, ಮನೆಗೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಅಪ್ಪ ಅಮ್ಮನ ಜೊತೆ ಹೇಳ್ಕೊಳ್ಳೋಣ ಅಂತ ಈಗ ಮನೆ ಕಡೆ ಹೊರಟಿದ್ದಾನೆ. ಏ ಪ್ರವೀಣ, ತಟ್ಟ ಪ್ರವೀಣ, ಏ ಗೂಬೆ ಪ್ರವೀಣ. ಸ್ಕೂಲಲ್ಲಿ ಕೂಡ ಅವನಿಗೆ ತುಂಬಾ ಟಾರ್ಚರ್ ಆಯ್ತು. ಯಾರೋ ಬೇರೆ ಕ್ಲಾಸಲ್ಲಿ ಓದ್ತಿರೋ ಮಕ್ಕಳು ಅವನ ದಡ್ಡ ಅಂತೆಲ್ಲ ರೇಗಿಸ್ತಾ ಇದ್ದಾರೆ. ಈಗ ಮನೆಗೆ ಹೋದ್ರೆ ಅಮ್ಮ ಏನೋ ಅಡುಗೆ ಮಾಡ್ತಿದ್ದಾಳೆ, ನೋಡೋಣ ಅಮ್ಮ ಹೇಗೆ ಮಾತಾಡ್ತಾಳಂತ. ಬರೀ ಅಮ್ಮ 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 ಗೂಬೆ, ಹೋಗಲ್ಲಿ ಮಕ್ಕ ಕುತ್ಕೊಂಡಿದ್ದಾನೆ, ಮಾತಾಡೋ. ನೋಡಿ, ಪ್ರಾಬ್ಲಮ್ ಆಯ್ತಲ್ಲ ಇವತ್ತು ಸ್ಕೂಲಲ್ಲಿ ಬೈಸ್ಕೊಂಡಿದ್ದು. ಅಮ್ಮನ ಹತ್ರ ಹೇಳ್ಕೊಳ್ಳೋಣ ಅಂತ ಹೋದ. ಅಮ್ಮ ಏನ್ ಮಾಡಿದ್ಲು, ಏನೋ ಅಡುಗೆ ಮಾಡ್ತಿದ್ಲು, ಮಗನಿಗೋಸ್ಕರ ಟೈಮು ಕೊಡ್ಲಿಲ್ಲ, ಬೈದು ಅಪ್ಪನ ಹತ್ರ ಹೋಗು ಅಂತ ಹೇಳಿದ್ಲು ಅಲ್ವಾ. ಅಪ್ಪನ ಹತ್ರ ಬಂದ್ರೆ ಅವ್ನು ಯಾವುದೋ ರೀಲ್ಸ್ ನೋಡ್ಕೊಂಡು ನಗ್ತಾ ಇದ್ದ. ಅವನಿಗೆ ಮಗನ ಭವಿಷ್ಯಕ್ಕಿಂತ ಅವ್ನಿಗೇನು ತೊಂದರೆ ಆಯಿತು ಅನ್ನೋದಕ್ಕಿಂತ ಆ ರೀಲ್ಸೇ ಮುಖ್ಯ ಆಯಿತು. ಪ್ರವೀಣ್ ಏನು ಮಾಡ್ದ, ರೂಮ್ಗೆ ಹೋದ, ಬಾಗ್ಲು ಹಾಕೊಂಡ. ಈಗ ಅವನ ಮನಸ್ಸಲ್ಲಿ ಏನು ಅನಿಸ್ತಾ ಇರ್ಬೋದು, ಈಗ ಅವ್ನಿಗೆ ಏನು ಅನಿಸ್ತಾ ಇದೆ ಅಂದರೆ ಸತ್ತೋಗ್ಬೇಕು ಅನಿಸ್ತಿದೆ. ಯಾಕಂಗೆ ಅನಿಸ್ತಾ ಇದೆ ಅಂತಂದರೆ, ಸ್ಕೂಲಲ್ಲಿ ಬೆಳಗ್ಗೆ ತೊಂದರೆ ಆದಾಗ ಟೀಚರ್ ಬೈದರು, ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡ್ಬೋದಿತ್ತಲ್ವಾ, ಬಟ್ ಅವರು ಬೈದರು. ಮನೆಗೆ ಬಂದರೆ ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮ ನಂಗೆ ಹೆಲ್ಪ್ ಮಾಡ್ತಾರೆ ಅಂತ ಅಮ್ಮನೂ ಬೈದರು, ಅಪ್ಪ ಟೈಮೇ ಕೊಡಲಿಲ್ಲ. ಈಗ ಅವ್ನ ಮನ್ಸಿಗೆ ಏನು ಅನಿಸ್ತಿದೆ ಅಂದರೆ, ನಾನು ಇವಾಗ ಸ್ಕೂಲ್ಗೆ ಹೋಗ್ತಿರೋನು, ಇಷ್ಟು ಸಣ್ಣ ಸಮಸ್ಯೆಗೆ ನನಗೆ ಯಾರು ಹೆಲ್ಪ್ ಮಾಡೋರಿಲ್ಲ, ನನಗೋಸ್ಕರ ಯಾರಿದ್ದಾರೆ, ಓಕೆ ಮುಂದೆ ಬೆಳೆದು ದೊಡ್ಡವನಾಗ್ತೀನಿ, ಇನ್ನೂ ದೊಡ್ಡ ಸಮಸ್ಯೆಗಳು ಬರುತ್ತೆ, ನನಗೆ ಹೆಲ್ಪ್ ಮಾಡೋರು ಯಾರು ಅಂತ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಯೋಚನೆ ಬಂದಾಗ ಅವ್ನಿಗೆ ಅನಿಸುತ್ತೆ, ಹಾಗಾದ್ರೆ ಮುಂದೆ ದಾರಿ ಏನು, ನನ್ನ ಭವಿಷ್ಯ ಏನು ಅಂದಾಗ ಅವ್ನಿಗೆ ಅನ್ಸೋದು, ನಾನು ಬದುಕಿದ್ರೆ ತಾನೇ ಇದೆಲ್ಲ ಪ್ರಾಬ್ಲಮ್ಮು, ದಿನ ಬಯಸ್ಕೊಳ್ಳೋದು, ಮುಂದಿನ ಬಗ್ಗೆ ಯೋಚನೆ ಮಾಡೋದು ಅಂತ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗೆ ಯೋಚನೆ ಬಂದಾಗ ಅವನು ಜೀವನನೇ ಕಳ್ಕೋಬೇಕು, ಈ ಪ್ರಪಂಚನೇ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಹೇಗೆ ದಾರಿ ಏನು ಅಂತ ಅಂದಾಗ ಅವನು ಒಳಿಯೋದೆ ಆತ್ಮಹತ್ಯೆ ಅನ್ನೋ ಕೆಟ್ಟ ವಿಷಯ. ಈಗ ಅವನೇನ್ ಮಾಡ್ತಾನೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತಾನೆ, ಜೀವನ ಮುಗ್ದೋಯ್ತು. ಇವಾಗ ಯಾರು ಗಿಲ್ಟ್ ಫೀಲ್ ಮಾಡಿ ಅಥವಾ ಇದು ಮಾಡ್ಕೊಂಡ್ರು ಸತ್ತೋದ್ಮೇಲೆ ಅವನ್ನ ಮತ್ತೆ ತರಕ್ಕಾಗತ್ತಾ, ಆಗಲ್ಲ ಅಲ್ವಾ. ಸೊ ಈ ರೀತಿ ಹೇಗೆ ಪ್ರವೀಣ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಆದ, ಅವ್ನು ತೀರ್ಕೊಂಡ. ಈಗ ಅದನ್ನ ಹೇಗೆ ತಡೆಗಟ್ಬೋದಿತ್ತು, ನಾವು ಒಂದು ದೊಡ್ಡ ಸಮಾಜ ಆಗಿ ನಮ್ಮ ಸಮಾಜದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಈ ಥರ ತೊಂದರೆ ಆದಾಗ ಹೇಗೆ ತಡೆಗಟ್ಬೋದಿತ್ತು ಅನ್ನೋದನ್ನ ಇದೇ ನಾಟಕನ ಇವಾಗ ನೋಡೋಣ. ಎಲ್ಲರೂ ಹೇಗೆ ಅವನಿಗೆ ಹೆಲ್ಪ್ ಮಾಡಿದ್ರು, ಹೇಗೆ ತಡೆಗಟ್ಟಿದ್ರು ಅಂತ. ಆಯ್ತಾ? ಓಕೆ, ಇವಾಗ ಗಮನ ಇಟ್ಟು ನೋಡ್ಕೊಳ್ಳಿ. ನೀವು ಹೇಳ್ಬೋದು, ಮೊದಲು ನೋಡಿದ್ರಲ್ಲ ಅವಾಗ ಹೇಗಿತ್ತು, ಇವಾಗ ಏನೇನು ಬದಲಾವಣೆ ಆಯಿತು ಅಂತ. ಆಯ್ತಾ? ಕ್ಲಾಸಲ್ಲಿ ಇದ್ದಾನೆ, ಏನಾಗುತ್ತೆ ನೋಡೋಣ. ಗುಡ್ ಮಾರ್ನಿಂಗ್ ಟೀಚರ್. ನಿನ್ನೆ ಪಾಠ ನೆನಪಿದ್ಯಾ? ಏನ್ ಹೇಳ್ಕೊಟ್ಟಿದ್ದೆ? ಆರ್ತಿ ಹೇಳ್ಕೊಟ್ಟಿದ್ರಿ ಟೀಚರ್. ನೆನಪಿದ್ಯಾ? ರವೀನಾ
ಆನೆ ಬಗ್ಗೆ ಹೇಳಪ್ಪ. ಎಲ್ಲರೂ ಓದ್ಕೊಂಡು ಓಕೆ, ಅವ್ನ ಕ್ಲಾಸ್ ಮುಗೀತು. ಈಗ ಪ್ರವೀಣ ಮೊದಲು ಹೋದ್ಮೇಲೆ ಅದೇ ರೀತಿ ಮನೆ ಕಡೆ ಹೋಗ್ತಾ ಇದ್ದಾನೆ. ಈ ಕಾರಿನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಪ್ರವೀಣ ಚೆನ್ನಾಗಿದೆಯಲ್ಲ, ಏನಾಯ್ತು? ಇವತ್ತು ಸ್ವಲ್ಪ ಬೇಜಾರಾಯಿತು, ಕ್ಲಾಸ್ ಮದುವೆ ಹೇಳೋಕ್ಕಾಗಿಲ್ಲ ಅಷ್ಟೇ. ಯಾಕೋ ಟೆನ್ಷನ್ ತಗೋತಿದ್ಯಾ? ನಾನು ಕಡೆ ನೋಡ್ತಿದ್ದೀನಿ, ನಾನು ತಂದ್ಬಿಡ್ತೀನಿ, ಓದ್ಕೊಂಡು ಟೆನ್ಷನ್ ತಗೊಂಡ್ಬೇಡ, ಓಕೆನಾ? ನೋಡಿ, ಅವ್ನು ಸೀನಿಯರ್ ಹೇಳ್ದ, ಇದಕ್ಕೆಲ್ಲ ಯಾಕೆ ಹೆದರ್ಕೋತೀಯ, ನಾವೆಲ್ಲ ಇಲ್ವಾ, ನಿಂಗೆ ನೋಟ್ಸ್ ಬೇಕಾ, ಏನಾದ್ರು ಹೆಲ್ಪ್ ಬೇಕಾ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಈಗ ಮನೆಗೆ ಹೋಗ್ತಾ ಇದ್ದಾನೆ. ನೋಡಿ, ಇವಾಗ ಪ್ರವೀಣ ಮಾತಾಡ್ದ ಅವ್ರ ಅಪ್ಪ ಅಮ್ಮನ ಜೊತೆ. ಈಗ ರೂಮ್ಗೆ ಹೋದ. ಈಗ ಅವನ ಮನಸ್ಸಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು, ನಾನು ತೀರೋಗ್ಬೇಕು ಅಂತ ಅನಿಸ್ತಾ ಇದೆಯಾ? ಇಲ್ಲ. ಯಾಕೆ? ವೆರಿ ಗುಡ್. ಯಾವ ರೀತಿ ಸಪೋರ್ಟ್ ಅಂದ್ರೆ ಅದು ಸಾಮಾಜಿಕ ಬೆಂಬಲ, ಆಯ್ತಾ? ಸೊ ಇವಾಗ ನೀವು ನೋಡ್ದಂಗೆನೆ ಕ್ಲಾಸಲ್ಲಿ ಅವನಿಗೆ ಅವನು ತಪ್ಪು ಮಾಡಿದಾಗ ಟೀಚರ್ ಹೇಳಿದ್ರು, ನಾಳೆ ದಿನ ಕಲ್ತ್ಕೊ ಬಂದ್ರೆ ಆಯ್ತು, ಅದೇನು ದೊಡ್ಡ ಸಮಸ್ಯೆ ಇಲ್ಲ ಅಂತ. ಆಮೇಲೆ ಅವ್ನ ಕ್ಲಾಸ್ಮೇಟ್ ಹೇಳಿದ್ರು ನಾವೆಲ್ಲ ಇದ್ದೀವಿ ಅಂತ. ಯಾರೋ ಸೀನಿಯರ್ ಕೂಡ ಹೇಳ್ದ ಸ್ಕೂಲಿಂದ. ಮನೆಗೆ ಹೋದ್ಮೇಲೆ ಅವ್ರಮ್ಮ ಅಡುಗೆ ಮಾಡ್ತಿದ್ರು, ಮಗ ಎಲ್ಲಾಗಿದ್ದಾನಲ್ಲ, ಮಗ ಯಾಕೋ ಬೇಜಾರಲ್ಲಿ ಇದ್ದಾನಲ್ಲ ಅಂತ ಅಡುಗೆ ಮಾಡೋದನ್ನ ಸ್ಟಾಪ್ ಮಾಡಿ, ಅಡುಗೆ ಮಾಡೋದು ದಿನ ಇರುತ್ತಲ್ವಾ, ಯಾವ್ದು ಇಂಪಾರ್ಟೆಂಟು ಇಲ್ಲಿ, ಮಗ ಯಾಕೆ ಎಲ್ಲಾಗಿದ್ದಾನೆ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಟೈಮ್ ಕೊಟ್ಟು ಅಪ್ಪನ ಹತ್ರ ಕರ್ಕೊಂಡು ಹೋದ್ಲು. ಅಪ್ಪ ಕೂಡ ಫೋನ್ನ ಒಂದ್ ಕಡೆ ಇಟ್ಟು ಟೈಮ್ ಕೊಟ್ಟು ಮಗನ ಜೊತೆ ಕೂತ್ಕೊಂಡು ಅಪ್ಪ ಅಮ್ಮ ಇಬ್ರು ಮಾತಾಡಿದ್ರು. ಮಾತಾಡಿದಾಗ ಏನೇನು ತೊಂದರೆ ಆಯ್ತು ಎಲ್ಲ ಹೇಳ್ಕೊಂಡ. ಇವಾಗ ಎಲ್ಲಿ ಬರುತ್ತೆ ಅಲ್ವಾ ಯೋಚನೆ ಅವನಿಗೆ? ಯಾಕಂತ ಹೇಳಿ ಅವನಿಗೆ ಸಾಮಾಜಿಕ ಬೆಂಬಲ ಸಿಕ್ತು. ಸೊ ಸಾಮಾಜಿಕ ಬೆಂಬಲ ಅನ್ನೋದು ಆತ್ಮಹತ್ಯೆನ ತಡೆಗಟ್ಟಿಗೆ ತುಂಬಾ ಉದಾಹರಣೆಗಳಿವೆ, ತುಂಬಾ ರೀತಿಗಳಿದ್ದಾವೆ, ಆಯ್ತಾ? ಅದರಲ್ಲಿ ಸಾಮಾಜಿಕ ಬೆಂಬಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಗೊತ್ತಿಲ್ಲ, ಟೀಚರೇ ಆಗಬೇಕು ಅಂತಿಲ್ಲ, ಒಂದು ಕ್ಲಾಸ್ಮೇಟೇ ಆಗಬೇಕು ಅಂತ ಇಲ್ಲ, ಅಪ್ಪ ಅಮ್ಮನೇ ಆಗಬೇಕು ಅಂತಿಲ್ಲ, ನಮ್ಮ ಜೊತೆ ಕೆಲಸ ಮಾಡ್ತಿರೋ ಸಹೋದ್ಯೋಗಿ ಆಗಿರ್ಬೋದು, ಇನ್ಯಾರನ್ನೋ ಎಲ್ಲೋ ಮಾತಾಡ್ಸಿರ್ತೀರಾ, ಯಾರನ್ನೋ ಸ್ಟ್ರೇಂಜರ್ ಗೊತ್ತಿಲ್ಲದೆ ಇರೋರು ನೋಡ್ತೀರಾ, ದುಃಖದಲ್ಲಿರ್ತಾರೆ. ನಾವೇನು ಕಳ್ಕೊಳ್ಳಲ್ಲ ಅಲ್ವಾ, ಹೋಗಿ ಅವ್ರ ಜೊತೆ ಏನಾಯಿತು ಅಂತ ಒಂದು ಮಾತು ಕೇಳಿದ್ರೆ. ಯಾಕಂತಂದರೆ ನಮ್ಮ ಕಷ್ಟಗಳು ಎಲ್ಲರೂ ಸಮಸ್ಯೆ ಮಾಡುವಷ್ಟು ಶಕ್ತಿ ಇರಲ್ಲ. ಯಾರಾದರೂ ನಮ್ಮ ಕಷ್ಟಗಳು ಏನು ಅಂತ ಕೇಳಿದಾಗ ನಾವು ಹೇಳ್ಕೊತೀವಲ್ಲ, ಅದು ನಮಗೆ ಎಷ್ಟೋ ಸಹಾಯ ಮಾಡುತ್ತೆ. ಅದರಿಂದ ನಾವು ಅದ್ರ ಬಗ್ಗೆ ಮಾತಾಡಬೇಕು. ಯಾರಾದರೂ ಹತ್ರ ಬೇಜಾರಿದ್ದಾಗ ನಾವು ಹೋಗಿ ಕೇಳಿದ್ರೆ ಅವ್ರು ಹೇಳ್ಕೊಂಡಾಗ ಎಷ್ಟು ಪ್ರಮಾಣ ಕಡಿಮೆ ಆಗುತ್ತೆ ಅವ್ರಿಗೆ. ಯಾಕಂತಂದರೆ ಸಾಮಾಜಿಕ ಬೆಂಬಲ ಅನ್ನೋದು ಏನಂದರೆ, ಪ್ರತಿಯೊಬ್ಬ ಮನುಷ್ಯನು ನನಗೆ ಅಂತ ಒಬ್ರು ಇದ್ದಾರೆ, ನನಗೇನಾದರೂ ತೊಂದರೆ ಆದಾಗ ನನಗೋಸ್ಕರ ಹೆಲ್ಪ್ ಮಾಡೋಕ್ಕೆ ಒಬ್ರು ಇದ್ದಾರೆ, ಅದು ಯಾರಾದರೂ ಆಗಿರ್ಬೋದು ಅಂತ ಯೋಚನೆ ಬಂದಾಗ ಮಾತ್ರ ಮನುಷ್ಯ ಬದುಕಕ್ಕಾಗೋದು ಅಲ್ವಾ? ಅದೇ ನನಗೋಸ್ಕರ ಯಾರೂ ಇಲ್ಲ, ನನ್ನ ಜೊತೆ ಯಾರೂ ಇಲ್ಲ ಅಂದಾಗ ಬದುಕಿದ್ದು ಏನು ಪ್ರಯೋಜನ? ನಾವೆಲ್ಲ ಸಂಘ ಜೀವಿಗಳು, ಒಬ್ರೊಬ್ಬರೇ ಬದುಕಕ್ಕಾಗುತ್ತೆ. ನಾವು ಎಲ್ಲರ ಜೊತೆಲೂ ಇರಬೇಕು. ಕಷ್ಟಗಳು ಬರ್ತಾ ಇರುತ್ತೆ, ದುಃಖನೂ ಬರ್ತಾ ಇರುತ್ತೆ, ಖುಷಿಯಾಗೂ ಇರ್ತೀವಿ. ಬರೀ ಖುಷಿಯಾದಾಗ ಜೊತೆಲಿ ನಾವು ಹೋಗಿ ಮಾತಾಡ್ತೀವಿ ಒಬ್ಬರ ಜೊತೆ, ಯಾವುದೋ ಮದುವೆ ಆದರೂ ಇನ್ನೇನೋ ಪ್ರೋಗ್ರಾಮ್ ಆಯಿತು ಅಂದಾಗ ಹೋಗಿ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ ಅಲ್ಲ ಎಲ್ಲರೂ. ಬಟ್ ಒಬ್ರು ದುಃಖದಲ್ಲಿದ್ದಾಗ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡಬೇಕು. ನಿಮ್ಗೇನಾದರೂ ಅನಿಸಿದ್ರೆ ಇದೆಲ್ಲ ನಮ್ಮ ಜವಾಬ್ದಾರಿಗಳು. ಹಾಗಂತ ಬರೀ ಸಾಮಾಜಿಕ ಬೆಂಬಲದಿಂದನೇ ಆತ್ಮಹತ್ಯೆನೇ ತಡೆಗಟ್ಟೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀವು ಮಾನಸಿಕ ಆರೋಗ್ಯ ಕೇಂದ್ರಗಳು, ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು DMHP ಅಂತ ಇದೆ, ಅಲ್ಲಿ ಬರ್ಬೋದು. ನಿಮ್ಯಾನ್ಸ್ ಹಾಸ್ಪಿಟಲ್ ಬೆಂಗಳೂರಿಗೆ ಬರ್ಬೋದು. ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಬೋದು. ಮಾನಸಿಕ ವೈದ್ಯರು ಇರ್ತಾರೆ, ಅವ್ರ ಜೊತೆ ಮಾತಾಡ್ಕೋಬೋದು. ಅದಕ್ಕೋಸ್ಕರ ಯೋಚನೆಗಳ ಕಡಿಮೆ ಮಾಡೋಕ್ಕೆ ಮಾತ್ರೆಗಳಿದೆ, ತುಂಬ ಥೆರಪಿ ಅಂದರೆ ಅವ್ರ ಜೊತೆ ಮಾತಾಡ್ಬೋದು. ಇದೆಲ್ಲದರೂ ಕೂಡ ಈಗ ಒಂದೇ ಸಲ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಅಂದ್ರೂ ನಮ್ಮ ಹತ್ರ ನೋಡಿ ಒಂದು ಹೆಲ್ಪ್ಲೈನ್ ನಂಬರ್ ಇದೆ, 14416 14416. ಇದು ಏನಂತಂದರೆ, ಯಾರಿಗೆ ಮಾನಸಿಕವಾಗಿ ತೊಂದರೆ ಇದ್ದು, ಅವ್ರಿಗೆ ನನಗೆ ಆತ್ಮಹತ್ಯೆಗೆ ತೊಂದರೆ ಇದ್ದು, ಈ ರೀತಿ ತೊಂದರೆಗಳಿದ್ದಾಗ ನಾವು ಹೆಂಗೆ ಈಗ ಬೆಂಕಿ ಹತ್ಕೊಂಡ್ರೆ ಎಲ್ಲಿಗೆ ಫೋನ್ ಮಾಡ್ತೀವಿ? ಬೆಂಕಿ ಹತ್ಕೊಂಡ್ರೆ ಯಾರಿಗೆ ಫೋನ್ ಮಾಡ್ತೀವಿ? ಫೈರ್ ಇಂಜಿನ್ ಅವ್ರಿಗಲ್ವಾ. ಏನಾದ್ರು ತೊಂದರೆ ಆದರೆ ಆಂಬುಲೆನ್ಸಿಗೆ ಫೋನ್ ಮಾಡ್ತೀವಿ. ಅದೇ ರೀತಿ ಮಾನಸಿಕವಾಗಿ ತೊಂದರೆ ಆದಾಗ ನಾವು ಈ ನಂಬರ್ಗೆ ಮಾಡಿದ್ರೆ, ಮಾತಾಡಿ ಹೇಳ್ಕೊಂಡ್ರೆ ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಎಲ್ಲಿ ಹೋಗಿ ಮಾತು ತೋರಿಸ್ಬೇಕು, ಎಲ್ಲಿ ನಿಮಗೆ ಸಹಾಯವನ್ನು ತಗೋಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಎಲ್ಲರೂ ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, 14416, ಆಯಿತಾ? ಇದನ್ನು ನಿಮ್ಮ ಮನೆಯಲ್ಲಿ ಎಲ್ಲರೂ ಬರ್ದಿಡಿ, ಇನ್ಯಾರಿಗೂ ಹೇಳಿ.
ಯಾಕಂತಂದ್ರೆ ಪ್ರಾಬ್ಲಮ್ ಆದಾಗ ಹೋಗಿ ಹೇಳೋದಕ್ಕಿಂತ ಏನಾದ್ರೂ ಅನ್ಸಿದ್ರೆ ಈಗ ಏನೋ ಹೇಳ್ತೀವಿ ಹೇಳಿ, ಜ್ವರ ಬಂದಂಗೆ ಆಯ್ತು ಅಂದ್ರೆ ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ಹೊರಡ್ತೀವಿ ಅಲ್ವಾ. ಬಟ್ ಮನಸ್ಸಿಗೆ ತೊಂದರೆ ಆದಾಗ ಯಾರು ಹೇಳ್ಕೊಳ್ಳೋದಿಲ್ಲ, ಒಳಗಡೆನೆ ಕೊರಗ್ತಾ ಇರ್ತೀವಿ. ಸೊ ಆ ಕೊರಗ್ತೀವಲ್ಲ, ಅದು ಬರೀ ಕೊರಗ್ ಮಾತ್ರ ಅಲ್ಲ, ಅದು ಒಂದು ತೊಂದರೆ. ನಾಳೆ ದಿನ ಆತ್ಮಹತ್ಯೆ ಕಾರಣ ಆಗೋದೇನಂದ್ರೆ ನಾವು ಸಣ್ಣ ಪುಟ್ಟಕ್ಕೆಲ್ಲ ಯೋಚನೆ ಮಾಡ್ತೀವಲ್ಲ, ಚಿಂತೆಗಳೆಲ್ಲ ಅಡುಗೆ ಮಾಡುವಾಗ ತುಂಬಾ ಇದರಲ್ಲಿ ಕುಕ್ಕರಲ್ಲಿ ಬ್ಲಾಸ್ಟ್ ಆಗುತ್ತಲ್ಲ, ತುಂಬಾ ತುಂಬಿಕೊಂಡಾಗ, ಅದೇ ರೀತಿ ಚಿಂತೆಗಳು ಅನ್ನೋದು, ಯೋಚನೆಗಳು ಅನ್ನೋದು ಕೂಡ ನಮ್ಮ ಮನಸ್ಸಲ್ಲಿ ತುಂಬಿಸ್ಕೊಬಿಟ್ಟಾಗ ಅದು ಯಾವ ರೀತಿ ಹೊರಗಡೆ ಬರುತ್ತೆ ಅಂದ್ರೆ ನಾವು ಸತ್ತೋಗ್ಬೇಕು ಅಂತ ಯೋಚನೆ ಬರುತ್ತೆ. ಆದ್ರಿಂದ ನಮ್ಮೆಲ್ಲರ ಜವಾಬ್ದಾರಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು. ಆತ್ಮಹತ್ಯೆ ಮಾಡಿಕೊಳ್ತಾರೆ, ಅದ್ರ ಬಗ್ಗೆ ಹೇಗೆ ತಡೆಗಟ್ಬೋದು ಅನ್ನೋದು ತಿಳ್ಕೊಳ್ಳೋದು. ಯಾಕೆಂದ್ರೆ ಎಲ್ಲ ಜೀವನ ಉಳಿಸೋದು ನಮ್ಮ ಕೈಯಲ್ಲೇ ಇರೋದು, ಆಯ್ತಾ. ಸತ್ತೋದವ್ರಿಗೆ ಯಾರು ಜೀವನ ಕೊಡೋಕ್ಕಾಗುತ್ತಾ, ಜೀವ ಕೊಡೋಕ್ಕಾಗುತ್ತಾ? ನಮ್ಮ ಕೈಲಿ ಆಗಲ್ಲ. ಆದ್ರೆ ಅವರು ಜೀವನ ಕಳ್ಕೊಳ್ಳೋಕ್ಕೂ ಮುಂಚೆ ಅದನ್ನ ಕಳ್ಕೋಬಾರ್ದಂಗೆ ನಾವು ಅದನ್ನ ತಡೆಗಟ್ಬೋದು. ಇದ್ರ ಬಗ್ಗೆ ಸಿಲ್ಕ್ ಸಿಟಿ, ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ, ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.